ಯಾವುದೇ ಭಾಷಣ ಮಾಡುವ ಮೂಲಕ ಅಥವಾ ಯಾವುದೇ ಕ್ರಿಯಾಲೋಪವೆತ್ತಿ ರಾಜ್ಯಪಾಲ ಭಾಷಣಕ್ಕೆ ಮುಂಚೆಯಾಗಲಿ ಅಥವಾ ತರುವಾಯವಾಗಲಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿ ಉಂಟು ಮಾಡತಕ್ಕದ್ದಲ್ಲ ಅಥವಾ ವಿಘ್ನ ಉಂಟು ಮಾಡತಕ್ಕದ್ದಲ್ಲ ಮತ್ತು ಅಂಥ ಅಡ್ಡಿ ಅಥವಾ ವಿಘ್ನ ಸದನದ ಆದೇಶವನ್ನು ತೀವ್ರ ಉಲ್ಲಂಘನೆ ಎಂದು ಪರಿಗಣಿಸಬೇಕು. ವಿಧಾನಸಭೆಯ ಮುಂದಿನ ಉಪವೇಶದಲ್ಲಿ ವಿಧಾನಸಭಾಧ್ಯಕ್ಷರು ಈ ಬಗ್ಗೆ ವ್ಯವಹರಿಸತಕ್ಕದ್ದು. ಅಂದರೆ ಇಷ್ಟು ಜನದ ಮೇಲೆ ವಿಧಾನಸಭಾ ಅಧ್ಯಕ್ಷರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಅವ್ರನ್ನ ಸದನದಿಂದ ಹೊರಗಡೆ ಹಾಕಬೇಕು. ಯಾರ್ಯಾರು ಸದಸ್ಯರು ಅಡ್ಡಿಪಡಿಸಿದ್ದಾರೆ, ಸ್ವತಃ ಲಾ ಮಿನಿಸ್ಟ್ರು ಅಡ್ಡಿಪಡಿಸಿದ್ದಾರೆ, ಇವ್ರನ್ನೆಲ್ಲರೂ ಕೂಡ ಸದನ ಶಿಕ್ಷೆಗೆ ಒಳಪಡಿಸಬೇಕು, ಅವ್ರನ್ನ ಸದನದಿಂದ ಹೊರಗೆ ಹಾಕಬೇಕು ಅಂತೇಳಿ ಪುಸ್ತಕದಲ್ಲೇ ಇದೆ. ನಾವು ಆಗ್ರಹ ಮಾಡ್ತಾ ಇದ್ದೀರಿ. ರಾಜ್ಯಪಾಲರು ಅವರ ಗೌರವ ಏನಿದೆ, ಘನತೆ ಏನಿದೆ ಅದನ್ನು ಕಾಪಾಡಿದ್ದಾರೆ. ಅವ್ರು ಯಾವುದೇ ರೀತಿಯಾದಂಥ ಸದನಕ್ಕೆ ಅಗೌರವ ಮಾಡಿಲ್ಲ. ಇವ್ರ ಬಿಲ್ಗಳೆಲ್ಲ ಹೋಗಿತ್ತಲ್ಲ ವಿಧಾನಸಭಾ ಬೆಳಗಾವಿ ಅಧಿವೇಶನದಲ್ಲಿ, ಎಲ್ಲ ಬಿಲ್ಗಳು ಸೈನ್ ಮಾಡಿ ಕಳಿಸಿದ್ದಾರೆ. ಅವಾಗ ಸರಿ ಇತ್ತಾ? ಮಾನ್ಯ ರಾಜ್ಯಪಾಲರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಸದಸ್ಯರುಗಳು ಅವರ ಮೇಲೆ ಬಿದ್ದು ಅವರನ್ನು ಥಳಿಸುವ ಹಂತಕ್ಕೂ ತಲುಪಿದ್ದದ್ದು ಈಗಾಗಲೇ ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಇದನ್ನು ನಾವು ಖಂಡಿಸ್ತೇವೆ. ಮತ್ತು ಈ ಗೋಂಡಾಗಿರಿ ಸರ್ಕಾರ ಏನಿದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ತಕ್ಷಣ ಸಿದ್ದರಾಮಯ್ಯನವರು ಇದರ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು. ಯಾಕೆ ಅಂತಂದರೆ ಈ ಗೂಂಡಾ ಸಂಸ್ಕೃತಿಗೆ ಅವಕಾಶ ಇಲ್ಲ. ರಾಜ್ಯಪಾಲರ ವಿರುದ್ಧವಾಗಿ ನೀವು ಈ ರೀತಿಯ ಒಂದು ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ಈ ರೀತಿಯ ಗೂಂಡಾಗಿರಿ ಪ್ರದರ್ಶನ ಮಾಡತಕ್ಕಂಥದ್ದು ಇದು ಅಸಂವಿಧಾನಿಕ, ಸಂವಿಧಾನಕ್ಕೆ ವಿರೋಧವಾಗಿದೆ. ಇವತ್ತು ರಾಜ್ಯಪಾಲರ ನಡೆ ಒಕ್ಕೂಟ ವ್ಯವಸ್ಥೆಯ ಪರವಾಗಿದೆ. ಸಂವಿಧಾನವನ್ನು ಎತ್ತಿ ಹಿಡಿಯತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತೇವೆ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಎಲ್ಲೋ ಪಾಪ ಕಾಂಗ್ರೆಸ್ನವರು ಗೊಂದಲದಲ್ಲಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಭಾಗದಲ್ಲಿರುವಂತಹ ಬಡವರು, ಸಣ್ಣ ರೈತರು, ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂಥೇಳಿ ಕಾಂಗ್ರೆಸ್ ಪುಡಾರಿಗಳಿಗೆ ಬೇಕು ಅಂತೇಳಿ ಅಲ್ಲ ಉದ್ಯೋಗ ಖಾತ್ರಿ ಇರುವಂಥದ್ದು. ಬಹುಶಃ ಎಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷ ಉದ್ಯೋಗ ಖಾತ್ರಿ ಇರುವಂಥದ್ದು ತಮ್ಮ ಕಾಂಗ್ರೆಸ್ ಪುಡಾರಿಗಳಿಗೆ ಅಂಥೇಳಿ ಭಾವಿಸಿದಂತೆ ಕಾಣ್ತಾ ಇದೆ. ಇವತ್ತು ನರೇಂದ್ರ ಮೋದಿಜಿಯವರು ಸಾಕಷ್ಟು ಸುಧಾರಣೆಗಳೊಂದಿಗೆ ಇವತ್ತದನ್ನು ಕಾಯ್ದೆನ ತಂದಿರುವಂಥದ್ದನ್ನು ವಿರೋಧಿಸಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಅಪಪ್ರಚಾರ ಏನು ಮಾಡ್ತಾ ಇದೆ, ಅದರ ಮುಂದುವರಿದ ಭಾಗವಾಗಿ ರಾಜ್ಯಪಾಲರ ಮುಖೇನ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಜನರನ್ನು ಎತ್ತಿ ಕಟ್ಟುವಂಥ ಒಂದು ಕುತಂತ್ರ, ಷಡ್ಯಂತ್ರಕ್ಕೇನು ಕೈ ಹಾಕಿದ್ದಾರೆ. ಅದಕ್ಕೆ ರಾಜ್ಯಪಾಲರು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಜನ ತಲೆ ತಗ್ಗಿಸುವ ಘಟನೆಗಳಾಗ್ತವೆ. ಹಾಗಾಗಿ ನೀವು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೀರಿ. ರಾಜ್ಯಪಾಲರನ್ನು ದುರ್ಬಳಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಿ. ಈ ದುರ್ಬಳಕೆ ಮಾಡುವ ಪ್ರಯತ್ನಕ್ಕೆ ರಾಜ್ಯಪಾಲರು ಅವಕಾಶ ಕೊಡದೇ ಇರೋದನ್ನು ನಾವು ಸ್ವಾಗತಿಸ್ತೇವೆ. ನೀವು ಅದರ ಸ್ಪಿರಿಟನ್ನು ಮರೆತು ವರ್ತಿಸಿದಿರಿ. ರಾಜ್ಯದ ಜನ ಅಧಿಕಾರ ಕೊಟ್ಟಿದ್ದು ಅಧಿಕಾರದ ಅಹಂಕಾರದ ಸಂಘರ್ಷಕ್ಕಲ್ಲ, ಅಧಿಕಾರದ ಸದ್ಬಳಕೆ ಮಾಡಿಕೊಂಡು ರಾಜ್ಯದ ಜನರ ಆಶೋತ್ತರಗಳನ್ನು ಈಡೇರಿಸೋದಕ್ಕೆ ನೀವು ಬಳಕೆ ಮಾಡಿಕೊಳ್ಬೇಕಾಗಿತ್ತು. ಅದ್ರ ಬದಲಿಗೆ ದುರ್ಬಳಕೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದಿರಿ. ಇದನ್ನು ನಾವು ಖಂಡಿಸ್ತೇವೆ. ವಿಧಾನ ಮಂಡಲದಲ್ಲಿ ನಾವು 2.5 ವರ್ಷಗಳ ತಮ್ಮ ಆಡಳಿತ ವೈಖರಿಯನ್ನು ಜನ ಯಾವ ರೀತಿ ಪರಿಭಾವಿಸಿದರೆ ಅದಕ್ಕೆ ಕನ್ನಡಿ ಹಿಡಿಯುವ ಕೆಲಸವನ್ನು ಒಂದು ಪ್ರಬಲ ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಾಡುತ್ತೆ. HK ಪಾಟೀಲ್ ಅವರು ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಜ್ಞೇನಾದರೂ ಹೋರಾಟ ಮಾಡಿದ್ದೆ ಆದರೆ ಭಾರತೀಯ ಜನತಾ ಪಾರ್ಟಿ ಗವರ್ನರ್ ಅವರ ನಡೆಯನ್ನು, ರಾಜ್ಯಪಾಲರ ನಡೆಯನ್ನು ಸ್ವಾಗತಿಸಿ ಭಾರತೀಯ ಜನತಾ ಪಾರ್ಟಿನೂ ಕೂಡ ಹೋರಾಟವನ್ನು ಮಾಡಬೇಕಾಗತ್ತೆ. ಸಂವಿಧಾನವನ್ನು ಹತ್ತಿಕ್ಕತಕ್ಕಂಥ, ಪ್ರಜಾಪ್ರಭುತ್ವ ಹತ್ತಿಕ್ಕತಕ್ಕಂಥ ರಾಜ್ಯಪಾಲರಿಗೆ ಒಂದು ರೀತಿ ಗೆರಾವ್ ಮಾಡೋಕ್ಕೆ ಏನು ಹೋಗಿದ್ದರು ಶಾಸಕರು, ಅನೇಕರು ಕಾಂಗ್ರೆಸ್ ಪಕ್ಷದ ಶಾಸಕರು. ಇದು ಸರಿಯಾದ ನಡೆಯಲ್ಲ. ಸಂವಿಧಾನದ ಮುಖ್ಯಸ್ಥರಿಗೆ ಅತ್ಯುನ್ನತವಾಗಿರ್ತಕ್ಕಂಥ ಗೌರವವನ್ನು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಕೊಡಬೇಕಾಗತ್ತೆ. ಇದು ಮ್ಯಾಂಡೇಟರಿ. ಆದರೆ ವಾಪಸ್ ಹೋಗೋಂಥ ಸಂದರ್ಭದಲ್ಲಿ ಗವರ್ನರ್ ಅವರಿಗೆ ಅಡ್ಡಗಟ್ಟಿರ್ತಕ್ಕಂಥ ಶಾಸಕರು ಯಾರಿದ್ದಾರೆ
ಆ ಶಾಸಕರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು, ಅಮಾನತಿನಲ್ಲಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. Governor shall read the speech prepared by the government or cabinet. Today, instead of speaking the speech prepared by the cabinet, he spoke the speech prepared by himself, that against the constitution, provisions of the constitution, Indian constitution. It clearly violates Article 176 and 163 of the Indian constitution. Therefore, it is not going to be the speech of the governor. He has not discharged his duties as per the Indian constitution. He has not discharged his responsibilities as prescribed by the Indian constitution. Therefore, we are going to protest against the attitude of the speaker. Governor, sorry. Governor. ಸಿಲಿಕಾನ್ ವ್ಯಾಲಿ ಅಂತ ಅನ್ಸ್ಕೊಂಡಿರ್ತಕ್ಕಂಥದ್ದು, ಧರ್ಮ ನಿರಪೇಕ್ಷಿತ ರಾಜ್ಯ ಅಂತ ಅನಿಸ್ಕೊಂಡಿರೋದು, ಸರ್ವ ಜನಾಂಗದ ಶಾಂತಿಯ ತೋಟ ಅನಿಸ್ಕೊಂಡಿರ್ತಕ್ಕಂಥ ರಾಜ್ಯಕ್ಕೆ ಗವರ್ನರ್ ಅವ್ರಿಗೆ ಭಾರತೀಯ ಜನತಾ ಪಾರ್ಟಿಯವರು, RSS ರವರು ಕರ್ನಾಟಕ ರಾಜ್ಯಕ್ಕೆ ಮಸಿ ಬಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ತಕ್ಕ ಉತ್ತರವನ್ನು ನಾವು ಸಹ ಕೊಡ್ತೀವಿ ಅನ್ನೋದನ್ನ ಇವ್ರು ತಿಳ್ಕೊಳ್ಬೇಕು. ಏನಾದರೂ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಧೈರ್ಯ ಇದ್ದರೆ ನನ್ನ ಎದುರಿಗೆ ಬಂದು ಹೋರಾಟ ಮಾಡಲಿ, ನನ್ನ ಎದುರಿಗೆ ಬಂದು ಚರ್ಚೆ ಮಾಡಲಿ ಸದನದಲ್ಲಿ, ಅದಕ್ಕೆ ಉತ್ತರ ಕೊಡ್ತೀನಿ. ಇವ್ರಿಗೆ ಫ್ಯಾಷನ್ ಆಗಿಬಿಟ್ಟಿದೆ, ಇವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರೆ ಇಲ್ಲದೆ ಇರೋದೆಲ್ಲ ಪದಪುಂಜಗಳನ್ನ ಉಪಯೋಗಿಸಿ ಮಾತಾಡ್ತಾರೆ. ಇವ್ರು ಯಾರು ಅಂತ ಹೇಳಿ ಗೊತ್ತು. ಭಾರತೀಯ ಜನತಾ ಪಾರ್ಟಿಯವರು ನನ್ನ ಬಗ್ಗೆ ಏನು ಮಾತಾಡೋದು ಬೇಕಾಗಿಲ್ಲ. ಇನ್ನೂ ಸಹ ಈ ಥರ ಮುಂದೆ ಹೊಡೆದ್ರೆ ಇನ್ನು ಯಾವ್ಯಾವ ರೀತಿ ಪ್ರತಿಭಟನೆ ಎದುರಿಸಬೇಕಾಗೋದು ಇವ್ರು ನೋಡಬೇಕು. ನಾವೇನು ನಾಗ್ಪುರ ಯೂನಿವರ್ಸಿಟಿಯಿಂದ ತಯಾರಾಗಿರ್ತಕ್ಕಂಥವ್ರಲ್ಲ, ಬೆಂಗಳೂರು ಯೂನಿವರ್ಸಿಟಿನಲ್ಲಿ ತಯಾರಾಗಿರ್ತಕ್ಕಂಥವ್ರು. ಇವ್ರಿಗೆಲ್ಲ ಸರಿಯಾದ ಉತ್ತರವನ್ನು ಕೊಡ್ಲಿಕ್ಕೆ ನಮ್ಮ ಧೈರ್ಯ ಇದೆ, ಶಕ್ತಿ ಇದೆ, ಆ ಒಂದು ನೈತಿಕತೆಯೂ ಇದೆ ಅನ್ನೋದನ್ನು ಅವ್ರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. NDA BJP ಅವ್ರು ಕೊಟ್ಟಿರೋ 4 ಲೈನ್ನ ಓದಿ ಅವ್ರು ಹೊರಡ್ತಾ ಇದ್ರು. ನಾವು ಗವರ್ನರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಕಂಪ್ಲೀಟ್ ಮಾಡಿ ಸರ್ ಸ್ಪೀಚ್ ಅಂತ. ಆವಾಗ ನಮ್ಮ BK ಹರಿಪ್ರಸಾದ್ ಸಾಹೇಬರು ಗವರ್ನರ್ನ ಮನವಿ ಮಾಡ್ತಿದ್ರೆ BJPಯ ಗೂಂಡಾಗಳು, BJPಯ ರೌಡಿಗಳು, BJPಯ ರೋಡ್ ರೋಮಿಯೋಗಳು ನಮ್ಮ ಹರಿಪ್ರಸಾದ್ ಸಾಹೇಬ್ರ ಬಟ್ಟೆಯನ್ನು ಹಿಂದೆಯಿಂದ ಹರಿದಿದ್ದಾರೆ. ಯಾಕೆಂದರೆ ಫ್ರಂಟಿಂದ ಫೇಸ್ ಮಾಡೋ ದಮ್ಮು, ತಾಕತ್ತು, ಧೈರ್ಯ BJP ಅವ್ರಿಗಿಲ್ಲ. ಗವರ್ನರ್ ಅವರು ಇವತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್. ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದ್ದೀರಾ. ನೋವಿನಿಂದ ಹೇಳ್ತಿದ್ದೀನಿ, ಗವರ್ನರ್ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಸ್ಟಿಲ್ ಹ್ಯಾಸ್ ಎ ಪೇನ್. ಗವರ್ನರ್ ಹಟಾವ್, ಕರ್ನಾಟಕ ಬಚಾವ್. ಗವರ್ನರ್ ಹಟಾವ್, कर्नाटक बचाओ, गवर्नर हटाओ, कर्नाटक बचाओ. जय कर्नाटक माते.